ಆಯನೂರು ಹೋಬಳಿ ಆಡಿನ ಕೊಟ್ಟಿಗೆ ಅಂತೇಳಿ ಗ್ರಾಮದಲ್ಲಿ ಎಷ್ಟನೇ ತಾರೀಕು ಆಗಿದ್ದು? 30ನೇ ತಾರೀಕು. ನಾಗರಾಜ್ ಅಂತೇಳಿ ನಮ್ಮ ರೈತರೊಬ್ರು ನೀರಲ್ಲಿ ಮುಳುಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನೀರು ಅಂತ ಅಂದ್ರೆ ಕೆರೆನೋ ಬಾವಿನೋ ಅಲ್ಲ, ಅರಣ್ಯ ಇಲಾಖೆಯವರು ಆನೆಗಳು ದಾಟಬಾರದು ಅಂತೇಳಿ ತೆಗೆದಿರ್ತಕ್ಕಂಥ ಕಂದಕ, ಬೃಹತ್ ಕಂದಕ ರಸ್ತೆಯ ಪಕ್ಕದಲ್ಲೇ ಅವೈಜ್ಞಾನಿಕವಾಗಿ ಅವ್ರೇನು ಕಂದಕವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಕಂದಕದಲ್ಲಿ ವಿಪರೀತ ಮಳೆಯಿಂದ ನೀರು ತುಂಬಿಕೊಂಡು ಇಲ್ಲಿ ಇವರು ರಾತ್ರಿ ಗಣಪತಿ ಹಬ್ಬ ಮುಗಿಸ್ಕೊಂಡು ಬರುವಾಗ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂಥೇಳಿ ಅನೇಕರು ಇಲ್ಲೆಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ನಾವು ಕೂಡ ಬಂದು ಪರಿಶೀಲನೆ ಮಾಡಿದ್ದೇವೆ. ಈಗ ಈ ಅವರ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಅವರ ಹೆಂಡತಿ ಪಾಪ ಒಂದು ಪುಟ್ಟು ಮಗು ಇಟ್ಕೊಂಡು ಇವತ್ತು ಅನಾಥರಾಗಿದ್ದಾರೆ. ನಾವು ಎಲ್ಲೋ ಒಂದು ಕಡೆಗೆ ಇದನ್ನ ಅರಣ್ಯ ಇಲಾಖೆಯವರು ಮಾಡಿರ್ತಕ್ಕಂಥ ಹತ್ಯೆ, ಕೊಲೆ ಅಂಥೇಳಿ ನಾವು ಭಾವಿಸ್ಕೊಳ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನೇ ಮುಂದಿಟ್ಕೊಂಡು ಆ ಕುಟುಂಬಕ್ಕೆ ನ್ಯಾಯಕ್ಕಾಗಿ ಹೋರಾಟವನ್ನು ರೂಪಿಸಬೇಕು ಅಂಥೇಳಿ ಇವತ್ತು ಇಲ್ಲಿ ಈ ಅವರ ಗ್ರಾಮದಲ್ಲಿ, ಅವರ ಮನೆಯಲ್ಲಿ, ಅವ್ರ ಕುಟುಂಬಸ್ಥರ ಎದುರಿಗೆ ಮತ್ತು ಗ್ರಾಮಸ್ಥರ ಎದುರಿಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೇವೆ ಅಂತಂದರೆ, ಅನೇಕ ಕಡೆಗಳಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ರೈತರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಇವತ್ತು ಇಲ್ಲೂ ಕೂಡ ನೋಡಿದರೆ ರಸ್ತೆ ಪಕ್ಕದಲ್ಲೇ ಬೃಹತ್ ಗಾತ್ರದ ಕಂದಕವನ್ನು ಸೃಷ್ಟಿ ಮಾಡಿದ್ದಾರೆ. ಮತ್ತು ಇಲ್ಲಿ ಯಾವ ಕೂಡ ಈ ಅರಣ್ಯ ಪ್ರದೇಶದಲ್ಲಿ ಆನೆಗಳು ಇಲ್ಲ. ಈ ಜನರನ್ನ ಒಕ್ಕಲೆಬ್ಬಿಸೋ ದೃಷ್ಟಿಯಿಂದಲೇ ಈ ಸಾಕಾನೆಗಳನ್ನು ಆವಾಗ ತಂದು ಮೇಲಿಕ್ಕೆ ಬಿಡ್ತಾರೆ. ಇಲ್ಲಿ ಇವರ ಬೆಳೆಗಳನ್ನ ನಾಶ ಮಾಡಿಸ್ತಾರೆ. ಈಗ ನೋಡಿದರೆ ಇವರ ಜಾನುವಾರುಗಳು ಬಿದ್ದು ಎಷ್ಟೋ ಈ ಅಗಳದಲ್ಲಿ ಬಿದ್ದು ಸತ್ತು ಹೋಗಿದ್ದಾವೆ. ಇವತ್ತು ಜನಪ್ರತಿನಿಧಿಗಳು ಏನೋ ಒಂದು ಕಾಟಾಚಾರಕ್ಕೆ ಬರೋದು, ಅವ್ರು ಹೇಳಿದ್ರು ಕೂಡ ಇವರು ಒಂದಿಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ. ರಸ್ತೆಯಿಂದ ಒಂದು 100ರಿಂದ 150 ಅಡಿ ಆಚೆ ಹೊಡೆದಿದ್ರೆ ಏನೂ ಆಗ್ತಿರ್ಲಿಲ್ಲ ಅಗಳವನ್ನು. ಇವತ್ತು ಅವ್ರ ಒತ್ತಾಯ ಏನಿದೆ, ಆ ಕುಟುಂಬಕ್ಕೆ ತುಂಬಲಾರ್ದ ನಷ್ಟ ಆಗಿದೆ. ಅವತ್ತು ಮಂಜುನಾಥ್ ಅವರ ಸಾವು, ನಾಗರಾಜ್ ಅವರ ಸಾವು. ನಾವು ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ, ಅವರಿಗೆ 1 ಕೋಟಿ ರೂಪಾಯಿಯ ಪರಿಹಾರವನ್ನು ಒದಗಿಸ್ಬೇಕು ಆ ಕುಟುಂಬಕ್ಕೆ. ಬಹುಶಃ ಇನ್ನೂ ಮತ್ತೆ ತಾಯಿ ಪ್ರೆಗ್ನೆಂಟ್ ಇದ್ದಾರೆ. ಅವ್ರು ಇವತ್ತು ಅನಾಥರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 1 ಕೋಟಿ ರೂಪಾಯಿ ಪರಿಹಾರವನ್ನು ಆ ಕುಟುಂಬಕ್ಕೆ ಒದಗಿಸ್ಬೇಕು. ಮತ್ತು ಆ ಹೆಣ್ಮಗಳು ವಿದ್ಯಾವಂತೆ, ಅವಳಿಗೆ ಒಂದು ಉದ್ಯೋಗವನ್ನು ಕೊಡಬೇಕು ಸರ್ಕಾರದಿಂದ ಅಂಥೇಳಿ ಒತ್ತಾಯವನ್ನು ಮಾಡ್ತೇವೆ. ಅಂದರೆ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು. ಯಾಕಂತಂದರೆ ಈ ಹಿಂದೆ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರು ಹೊಡೆದಾಡ್ಕೊಂಡು ಸತ್ತರೂ ಕೂಡ 50-60 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ ಇದೇ ಶಿವಮೊಗ್ಗದಲ್ಲಿ. ಸರ್ಕಾರಕ್ಕೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ದರೆ, ಜನಪ್ರತಿನಿಧಿಗೆ ಕಾಳಜಿ ಇದ್ದರೆ, ನೀವು ದಯವಿಟ್ಟು ಗಂಭೀರವಾಗಿ ಪರಿಗಣಿಸಬೇಕು. ಆ ಹೆಣ್ಣುಮಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ಹಾದಿ ಬೀದಿಯಲ್ಲಿ ನಿಮ್ಮನ್ನು ಅಡ್ಡ ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ. ಕಾನೂನು ಭಂಗ ಚಳುವಳಿಗೂ ಕೂಡ ನಾವು ಮುಂದಾಗಬೇಕು ಅಂತೇಳಿ ಮುಂದಾಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ, ಎಚ್ಚರಿಕೆಯನ್ನು ಕೊಡ್ತೇವೆ ಈ ಮೂಲಕ. ಯಾಕೆ ಅಂತಂದರೆ ಇವತ್ತು ಅರಣ್ಯ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ರೈತರ ಜೊತೆ ನಡವಳಿಕೆಯನ್ನು ನೋಡಿದರೆ, ಇವತ್ತು ಕಾಡು ಹಂದಿಗಳಿಗೆ ಇರ್ತಕ್ಕಂಥ ಕನಿಷ್ಠ ಸೌಜನ್ಯ, ಕಾಡು ಹಂದಿಗಳ ಬಗ್ಗೆ ತೋರಿಸ್ತಕ್ಕಂಥ ಕನಿಷ್ಠ ಸೌಜನ್ಯವನ್ನು ಕೂಡ ನಮ್ಮ ರೈತರ ಮೇಲೆ, ಕಾಡಂಚಿನ ಜನರ ಮೇಲೆ ನೀವು ತೋರಿಸ್ತಾ ಇಲ್ಲ. ನಿಮಗೆ ಜನರಿಗಿಂತನೂ ಕಾಡು ಪ್ರಾಣಿಗಳ ಮೇಲೇ ವ್ಯಾಮೋಹ, ಪ್ರೀತಿ, ಕಾಳಜಿ ಅಂಥೇಳಿ ಇವತ್ತೆಲ್ಲ ಜಗಜ್ಜಾಹೀರಾಗ್ತಾ ಇದೆ. ಇಷ್ಟಾದರೂ ಕೂಡ ನೀವು ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಲಿಕ್ಕೆ ನಿಮ್ಮ ಇಲಾಖೆ ಕಾರಣ ಆದರೂ ಕೂಡ ನಿಮ್ಮ ಮಂತ್ರಿ ತುಟಿ ಬಿತ್ತಾ ಇಲ್ಲ. ಯಾವುದೋ ಕಡೆ ಒಂದು ಮೃಗ ಸತ್ತು ಹೋದರೆ, ಒಂದು ಮೃಗ ಏನಾದರೂ ಆಗಿ ತೀರ್ಕೊಂಡ್ರೆ ಬಹಳಷ್ಟು ನೊಂದ್ಕೊಳ್ತಾರೆ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ. ಇವತ್ತು ನಮ್ಮ ರೈತ ತನ್ನ ಮಗು ಬಿಟ್ಟು, ತನ್ನ ಹೆಂಡತಿ ಬಿಟ್ಟು, ತನ್ನ ಕುಟುಂಬ, ತನ್ನ ಸ್ನೇಹಿತರನ್ನೆಲ್ಲ ಬಿಟ್ಟು ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಗೆ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾನೆ. ನಿಮ್ಮ ಹಿರಿಯ ಅಧಿಕಾರಿಗಳಾಗಲಿ, ನೀವಾಗಲಿ ಯಾರೂ ಕೂಡ ಈ ವಿಚಾರದಲ್ಲಿ ಒಂದೇ ಒಂದು ಮಾತನ್ನು ಆಡದೇ ಇರ್ತಕ್ಕಂಥದ್ದನ್ನು ನೋಡಿದರೆ ನಿಮಗೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ಮನುಷ್ಯರ ಮೇಲೆ ನಿಮಗೆ ಕಾಳಜಿ ಇರ್ತಕ್ಕಂಥದ್ದು ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಅಥವಾ ರೈತರ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಾಣಿಗಳ ಮೇಲೆ, ಮೃಗಗಳ ಮೇಲೆ. ಇವತ್ತು ನೀವು ಕೆಲವು ಕಾಮಗಾರಿಗಳನ್ನು ಹೇಗೆ ಮಾಡ್ತಾ ಇದ್ದೀರಿ ಅಂತಂದರೆ, ಸರ್ಕಾರದ ದುಡ್ಡು ಹೊಡೆಯೋಕ್ಕೆ
ಜನರಿಗೆ ಬೇಡ, ಸಮಾಜಕ್ಕೆ ಬೇಡ, ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಅನೇಕ ಕಾಮಗಾರಿಗಳನ್ನ ಮಾಡ್ತಾ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಜನರ ಎದುರಿಗೆ, ಸಮಾಜದ ಎದುರಿಗೆ ಅದನ್ನೆಲ್ಲ ತೆರೆದಿಡ್ತೇವೆ. ಈ ಕಂದಕದ ಅವಶ್ಯಕತೆ ಏನಿತ್ತು, ಈ ಕಂದಕಕ್ಕೆ ಎಷ್ಟು ಹಣ ವ್ಯಯ ಮಾಡಿದ್ದೀರಿ, ಈ ಕಂದಕಕ್ಕೆ ಎಷ್ಟು ಬಿಲ್ ಮಾಡಿಸ್ಕೊಂಡಿದ್ದೀರಿ, ಯಾರ್ಯಾರು ಜೋಬ್ ತುಂಬಿಸ್ಕೊಂಡಿದ್ದೀರಿ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಈ ಹೋರಾಟದಲ್ಲಿ ಸಮಸ್ತ ಜನತೆಗೆ, ಈ ನಾಡಿನ ಜನತೆಗೆ ದಾಖಲೆಗಳ ಸಮೇತ ಇಡ್ತೇವೆ. ಬಹುಶಃ ಇನ್ಯಾವತ್ತೂ ಕೂಡ ಆಗಬಾರ್ದು. ಇಲ್ಲಾಂದ್ರೆ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಹಾದಿ ಬೀದಿಯಲ್ಲಿ ಕಟ್ಟಾಗ್ತಕ್ಕಂಥ ಕೆಲಸವನ್ನ ರೈತರು ಮಾಡ್ತೇವೆ ನಾವು ಮುಂದಿನ ದಿನಗಳಲ್ಲಿ. ನೀವು ಮಂತ್ರಿಗಳು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನ ಅತ್ಯಂತ ಕೆಟ್ಟ ದೃಷ್ಟಿಯಲ್ಲಿ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಿಮಗೆ ಕಪ್ಪು ಬಾವುಟ ತೋರಿಸೋದ್ರಿಂದ ಹಿಡಿದು ನೀವು ಯಾವತ್ತೂ ಕೂಡ ನಮ್ಮ ಜಿಲ್ಲೆಗೆ ಬರಬಾರ್ದು ಅನ್ನೋ ಘೋಷಣೆಗಳನ್ನ ನಾವು ಕೂಗಬೇಕಾಗ್ತದೆ. ಹಾಗಾಗಿ ಈ ಕೂಡಲೇ ಈ ನೊಂದ ಕುಟುಂಬಕ್ಕೆ ಅವರಿಗೆ ನ್ಯಾಯ ಒದಗಿಸ್ಬೇಕು. ನಾವು ಏನು ಬೇಡಿಕೆ ಇಟ್ಟಿದ್ವಿ ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಬೇಕು. 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಲೇಬೇಕು. ಇವತ್ತು ರೈತರ ಜೀವದ ಜೊತೆ ನೀವು ಆಟ ಆಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ರೈತ ಸಂಘಟನೆಗಳು ಇದನ್ನ ಸಹಿಸ್ಕೊಳ್ಳೋದಿಲ್ಲ. ರಾಜ್ಯಾದ್ಯಂತ ಎಲ್ಲ ನಮ್ಮ ಜಿಲ್ಲೆಯ ರೈತ ಮುಖಂಡರುಗಳಿಗೆ ಈ ಮುಖಾಂತರ ಚರ್ಚೆ ಮಾಡ್ತೇನೆ, ಮನವಿ ಮಾಡ್ಕೊಳ್ತೇನೆ. ಮುಂದಿನ ದಿನ ಚರ್ಚೆ ಮಾಡ್ತೇನೆ. ಹೋರಾಟವನ್ನು ಭಾಳ ಗಟ್ಟಿಯಾಗಿ ರೂಪಿಸ್ತೇವೆ ಅಂತ ಹೇಳ್ತಾ, ಈ ವಿಚಾರದಲ್ಲಿ ಯಾರೂ ಕೂಡ ನಾವು ರಾಜಕೀಯ ಮಾಡೋದನ್ನು ಸಹಿಸೋದಿಲ್ಲ. ರಾಜಕಾರಣಿಗಳಿಗೆ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ತೇವೆ. MLAಗಳಿರಲಿ, ಮಂತ್ರಿಗಳಿರಲಿ, ಹಾಗೆ MP ಗಳಿರಲಿ. ನೀವು ಗಟ್ಟಿಯಾಗಿ ಸರ್ಕಾರವನ್ನು ಒತ್ತಾಯಿಸಿ ಈ ಹೆಣ್ಮಗಳಿಗೆ, ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಬರ್ತೇವೆ, ಖಂಡಿತ ನಿಮ್ಮ ಮನೆಗೆ ಬರ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.